Dear students, I wish you all welcome to the class. In the previous class, we learned about the importance of world religions or universal brotherhood. I hope you understand that topic very well. Now, we arrive at unit number 4, that is none other than children are angels. In this unit, we learn about the prose like the Boy Who Asked for More, written by Charles Dickens. What is our lesson? What we learn about lesson now? That is none other than the boy who asked for more. Who wrote this prose? This prose is written by Charles Dickens. So let us we are going to deal with the author of our prose, Charles Dickens. Charles Dickens was the greatest Victorian novelist, is known for his attacks on social evils like child labor and institutional cruelty. His most popular works are David Copperfield, A Tale of Two Cities, and Great Expectations. This extract from Oliver Twist tells us how Oliver was forced out of the poor house. ಚಾರ್ಲಸ್ ಡಿಕನ್ಸ್ ರವರು ಒಬ್ಬರು ವಿಕ್ಟೋರಿಯನ್ ನಾವೆಲಿಸ್ಟ್ ಆಗಿದ್ದರು. ಇವರು ಯಾವುದಕ್ಕೆ ಜನಪ್ರಿಯರಾಗಿದ್ರು ಅಂತಂದ್ರೆ ಇಟ್ಸ್ ನೌನ್ ಫಾರ್ ಹಿಸ್ ಅಟ್ಯಾಕ್ಸ್ ಆನ್ ಸೋಷಿಯಲ್ ಎವಿಲ್ಸ್ ಲೈಕ್ ಚೈಲ್ಡ್ ಲೇಬರ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ರುವ್ಯಾಲಿಟಿ. ಸಾಂಸ್ಥಿಕತೆಯಲ್ಲಿ ಇರ್ತಕ್ಕಂಥ ಅಂದರೆ ವಿದ್ಯಾರ್ಥಿ ನಿಲಯದಲ್ಲಿ ಅಥವಾ ಅನಾಥಾಶ್ರಮದಲ್ಲಿ ಬೆಳೆಯುತ್ತಿರುವಂಥ ಮಕ್ಕಳಿಗೆ ಆಗುವಂಥ ಶೋಷಣೆಗಳು, ಹಾಗೆ ಬಾಲಕಾರ್ಮಿಕ ಪದ್ಧತಿಯ ಶೋಷಣೆಗಳು, ಬಾಲಕರಿಗೆ ನೀಡುವಂಥ ಶೋಷಣೆಗಳ ಕುರಿತಾಗಿ ಕತೆಗಳನ್ನು ಕವಿತೆಗಳನ್ನು ಬರೆಯುವುದರಲ್ಲಿ ಇವರು ಫೇಮಸ್ ಇದ್ದರು. ಹಿಸ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಸ್ ಆರ್, ಯಾವ್ಯಾವು ಇವರ ಜನಪ್ರಿಯ ವರ್ಕ್ಗಳು ಅಥವಾ ಕೃತಿಗಳು ಯಾವ್ಯಾವು ಅಂತಂದ್ರೆ ಡೇವಿಡ್ ಕಾಪರ್ಫೀಲ್ಡ್, ಅ ಟೇಲ್ ಆಫ್ ಟೂ ಸಿಟೀಸ್ ಆ್ಯಂಡ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್. ಇವು ಮೂರು ಇವರ ಪ್ರಸಿದ್ಧವಾದ ಕೃತಿಗಳಾಗಿದ್ದವು. ಹಾಗೆ ದ ಎಕ್ಸ್ಟ್ರಾಕ್ಟ್ ಫ್ರಮ್ ಒಲಿವರ್ ಟ್ವಿಸ್ಟ್ ಟೆಲ್ಸ್ ಅಸ್ ಹೌ ಒಲಿವರ್ ವಾಸ್ ಫೋರ್ಸ್ಡ್ ಔಟ್ ಆಫ್ ದ ಪುವರ್ ಹೌಸ್. ಈ ಒಂದು ಸಾರ ಅಥವಾ ಈ ಒಂದು ಪಾಠ ನಮ್ಗೆ ಏನನ್ನ ತಿಳಿಸಿಕೊಡ್ತೈತಿ ಅಂತಂದ್ರೆ ಫ್ರಮ್ ಒಲಿವರ್ ಟ್ವಿಸ್ಟ್ ಟೆಲ್ಸ್ ಅಸ್ ಹೌ ಒಲಿವರ್ ವಾಸ್ ಫೋರ್ಸ್ಡ್ ಔಟ್ ಆಫ್ ದ ಪುವರ್ ಹೌಸ್. ಯಾವ ರೀತಿ ಒಲಿವರ್ ಅನ್ನುವಂತಹ ಒಬ್ಬ ಬಾಲಕ ಪುವರ್ ಹೌಸ್ ಅಂತಂದ್ರೆ ಒಂದು ಹಾಸ್ಟೆಲ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಬೋದು, ಅಥವಾ ಅನಾಥಾಶ್ರಮ ಅನ್ನುವಂಥ ಒಂದು ಅನಾಥಾಶ್ರಮ ಅಂಥೇಳಿನೂ ಅದಕ್ಕೆ ಕನ್ಸಿಡರ್ ಮಾಡಬಹುದು. ಆ ಅನಾಥಾಶ್ರಮದಿಂದ ಆತ ಯಾವ ರೀತಿ ಹೊರ ಹಾಕಲ್ಪಟ್ಟ ಒಲಿವರ್ ಅನ್ನುವಂಥ ವ್ಯಕ್ತಿ ಅಥವಾ ಬಾಲಕ ಅನ್ನೋದನ್ನು ಈ ಒಂದು ಲೆಸನ್ ನಮ್ಗೆ ತಿಳಿಸಿಕೊಡ್ತೈತಿ. ಸೊ ಲೆಟ್ ಅಸ್ ವಿ ಆರ್ ಗೋಯಿಂಗ್ ಟು ಮೂವ್ ವಿತ್ ಈಸ್ ಚಾರ್ಲ್ಸ್ ಡಿಕನ್. It is the photo of Charles Dickens who wrote our prose, The Boy Who Asked for More. Let us we are going to move with the glossary. It is a set of new words. Here we can study about the new words. So hastily. Hastily means urgently. It means ಬೇಗ ಅಥವಾ ತ್ವರಿತವಾಗಿ. Pauper woman. What do you mean by pauper woman? It is a poor woman. ಪುವರ್ ವುಮೆನ್ ಅಥವಾ ಬಡತನದ ಅಂದ್ರೆ ಬಡ ಹೆಂಗಸು ಅಂಥೇಳಿ ಅರ್ಥವನ್ನು ಕೊಡ್ತೈತಿ. ಸೊ ಬಿಡಲ್. ಬಿಡಲ್ ಅಂತಂದ್ರೆ ಆ್ಯನ್ ಆಫೀಸರ್, ಅಧಿಕಾರಿ, ಒಬ್ಬ ಅಧಿಕಾರಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಪರ್ಸುವೇಟ್, ಕನ್ವಿನ್ಸ್ ಆರ್ ಬಿಲೀವ್ ಸಮಥಿಂಗ್. ಪರ್ಸುವೇಟ್ ಅಂತಂದ್ರೆ ಏನ್ರಿ? ಕನ್ವಿನ್ಸ್ ಆರ್ ಬಿಲೀವ್ ಸಮಥಿಂಗ್, ಒಪ್ಪಿಸು ಅಥವಾ ನಂಬಿಕೆ ಹುಟ್ಟಿಸು. ಕನ್ವಿನ್ಸ್ ಮಾಡು ಅಂತಿರ್ತೀವಲ್ಲ, ದಟ್ ಇಸ್ ಕಾಲ್ಡ್ ಇನ್ ಪರ್ಸುವೇಟ್. ಪರ್ಸುವೇಟ್ ಅಂತಂದ್ರೆ ಕನ್ವಿನ್ಸ್ ಮಾಡುವುದು ಅಥವಾ ಬಿಲೀವ್ ಸಮಥಿಂಗ್, ನಂಬಿಕೆಯನ್ನು ಹುಟ್ಟಿಸುವುದು. ನೆಕ್ಸ್ಟ್ ವಾಟರಿ ಗ್ರುವೆಲ್. ವಾಟರಿ ಗ್ರುವೆಲ್ ಅಂತಂದ್ರೆ ಲಿಕ್ವಿಡ್ ಫುಡ್. ಲಿಕ್ವಿಡ್ ಫುಡ್ ಮೀನ್ಸ್ ದ್ರವ ಆಹಾರ. ಯು ಕ್ಯಾನ್ ಕಾಲ್ ಇಟ್ ಇನ್ ಉತ್ತರ ಕರ್ನಾಟಕ ಅಂಬ್ಲಿ, ಗಂಜಿ ಅಂತ ಕರಿತೀವಲ್ಲ, ದಟ್ ಈಸ್ ಕಾಲ್ಡ್ ವಾಟರಿ ಗ್ರುವೆಲ್. ಸೊ ಲೆಟ್ ಅಸ್ ವಿ ಮೂವ್ ವಿತ್ appetites. Appetites means natural craving for food. Appetites ಅಂತಂದ್ರೆ ನ್ಯಾಚುರಲ್ ಕ್ರೇವಿಂಗ್ ಫಾರ್ ಫುಡ್ಸ್ ಅಂತಂದಾರ, ಅಂದ್ರೆ ನೈಸರ್ಗಿಕವಾಗಿ ಸಿಗುವ ಆಹಾರ ಅಂಥೇಳಿ ಅನ್ಬೋದು. ಕೌನ್ಸಿಲ್ ಅಂತಂದ್ರೆ ಮೀಟಿಂಗ್, ಸಭೆ. ಪುವರ್ ಹೌಸ್, ಬಿಲ್ಡಿಂಗ್ ವೇರ್ ಪುವರ್ ಪೀಪಲ್ ಆರ್ ಚಿಲ್ಡ್ರನ್ ಆರ್ ಮೇಂಟೈನ್ಡ್ ಆಟ್ ಪಬ್ಲಿಕ್ ಎಕ್ಸ್ಪೆನ್ಸ್. ಅದು ಸಾರ್ವಜನಿಕವಾಗಿ ಖರ್ಚು ಮಾಡಿ ಬಡ ಮಕ್ಕಳನ್ನು ಸಾಕುವಂಥ ಒಂದು ಸಂಸ್ಥೆಗೆ ನಾವು ಪುವರ್ ಹೌಸ್ ಅಂತೇಳಿ ಕರಿತೀವಿ.
ನೆಕ್ಸ್ಟ್ ಹಾರ್ಡ್ಲಿ ನೌನ್ ಅಂತಂದ್ರೆ ಆಲ್ಮೋಸ್ಟ್ ನಾಟ್ ನೌನ್, ಎಂದೂ ಗೊತ್ತಿರದ, ಯಾರಿಗೂ ಗೊತ್ತಿರದ ಅಂತಂದಂಗೆ. ಸೊ ನೆಕ್ಸ್ಟ್ ಎಕ್ಸೈಟ್ಮೆಂಟ್, ಫೀಲಿಂಗ್ ಸ್ಟ್ರಾಂಗ್ಲಿ ಅಂತಂದ್ರೆ ತೀವ್ರವಾದ ಶಕ್ತಿಯುತವಾದ ಭಾವನೆ, ಬಹಳ ಕುತೂಹಲಕಾರಿಯಾದ ಭಾವನೆ ಅಂತಲೂ ಅನ್ನಬಹುದು. ಹಾರರ್, ಫೀಲಿಂಗ್ ಆಫ್ ಎಕ್ಸ್ಟ್ರೀಮ್ ಫಿಯರ್, ಹಾರರ್ ಅಂತ ಅತಿಶಯವಾದ ಭಯ. ಇನ್ವೆಂಟೆಡ್ ಅಂತಂದ್ರೆ ಶೋಧಿಸು ಅಥವಾ ಶೋಧಿಸು ಅಂತೇಳಿ ಅರ್ಥವನ್ನು ಕೊಡ್ತೈತಿ. ಸೊ ನೆಕ್ಸ್ಟ್ ಮೈಸರೇಬಲ್, ವೆರಿ ಅನ್ಹ್ಯಾಪಿ, ರೆಚ್ಡ್. ಮೈಸರೇಬಲ್ ಅಂತಂದ್ರೆ ಬಹಳ ದುಃಖ, ವೆರಿ ಅನ್ಹ್ಯಾಪಿ ಅಂತಂದ್ರೆ ಬಹಳ ದುಃಖ, ಅಸಂತೋಷವಾಗಿರುವುದು ಅಂತ ಅರ್ಥವನ್ನು ಕೊಡ್ತೈತಿ. ನೆಕ್ಸ್ಟ್ ಸ್ಟಾರ್ವ್ಡ್, ಟು ಗೋ ವಿದೌಟ್ ಫುಡ್ ಅಂತಂದ್ರೆ ಆಹಾರವಿಲ್ಲದೆ, ಉಪವಾಸ ಬೀಳು, ಆಹಾರವಿಲ್ಲದೆ ಇರುವುದು ಅನ್ನುವಂಥ ಅರ್ಥವನ್ನು ಕೊಡ್ತೈತಿ. ಸೊ ವಾಟ್ ಈಸ್ ದ ಸ್ಟೋರಿ? ವಿ ನೌ ಡಿಸ್ಕಸ್ with the prose, the boy who asked for more. Oliver was born in the poor house of a little country town on a cold black night in the winter of 1837. The birth was attended by a doctor who was hastily called for the purpose, and by an old pauper woman who was experienced in such matters. Oliver was born in the poor house of a little town on a cold day in 1837. A doctor and a poor woman attend at his birth. Oliver 1837 ಒಳಗೆ ಒಂದು ಕೋಲ್ಡ್ ಸಿಟಿ ಒಳಗೆ, ಒಂದು ಕೋಲ್ಡ್ ಟೌನ್ ಒಳಗೆ ಹುಡ್ತಾರ. ಅವರ ಒಂದು ಜನನದ ಸಮಯದಲ್ಲಿ ಅಲ್ಲಿ ಅಟೆಂಡ್ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾಗಿದ್ದರು ಅಂತಂದ್ರೆ ಅ ಡಾಕ್ಟರ್ ಆ್ಯಂಡ್ ಅ ಪುವರ್ ವುಮೆನ್ ಅಟೆಂಡೆಂಟ್ ಆಟ್ ಹೀಸ್ ಬರ್ತ್. ಅವರ ಒಂದು ಜನನದ ಸಮಯದಲ್ಲಿ ಅಲ್ಲೊಬ್ಬ ವೈದ್ಯ ಹಾಗೂ ಒಬ್ಬಳು ಲೇಡಿ ಇರ್ತಾಳೆ. ಆಕೆಗೆ ಆತನ ಜನನದ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ಮಾತ್ರ ಅಲ್ಲಿ ಅಟೆಂಡ್ ಇರ್ತಾರೆ. ಸೊ ವಾಟ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್? ದ ಮದರ್ ಡೈಡ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ದ ಬೇಬಿ ಟುಕ್ ಹಿಸ್ ಫಸ್ಟ್ ಬ್ರೀತ್. ಶಿ ವಾಸ್ ಅ ಯಂಗ್ ಗುಡ್ ಲುಕಿಂಗ್ ವುಮನ್ ಹೂ ಹ್ಯಾಡ್ ಬೀನ್ ಫೌಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್. It was clear that she had walked some distance before she died. Her shoes had been torn to pieces. Where she had come from or where she had been going, nobody knew. Here, the second paragraph tells us, before the boy taking his first breath, the mother died. She was a poor woman and she walked a long distance before giving birth to her child. Nobody knew from where she came and where she was going. So, this paragraph tells us about the Oliver's mother. ಈ ಒಂದು ಪ್ಯಾರಾಗ್ರಾಫ್ ನಮಗೆ ಒಲಿವರ್ನ ಮದರ್ ಬಗ್ಗೆ ತಿಳಿಸ್ತೈತಿ. ದ ಮದರ್ ಡೈಡ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ದ ಬೇಬಿ ಟುಕ್ ಹಿಸ್ ಫಸ್ಟ್ ಬ್ರೀತ್. ಅಂದ್ರೆ ಆ ಒಲಿವರ ಅವನ ಹುಟ್ಟಿನ ಸಮಯದಲ್ಲಿ ಅಥವಾ ಆತ ಪ್ರಥಮವಾಗಿ ಏನು ಉಸಿರು ತಗೊಂಡಲ್ಲ, ಆ ಒಂದು ಉಸಿರು ತಗೊಂಡಂಥ ಸಮಯದಲ್ಲಿ ಆತನ ತಾಯಿ ತೀರಿ ಹೋಗ್ತಾಳೆ. ಇವನಿಗೆ ಜನ್ಮ ಕೊಟ್ಟ ನಂತರ ಆತನ ತಾಯಿ ತೀರಿ ಹೋಗ್ತಾಳೆ. ಆಕೆ ಹೆಂಗಿದ್ಲು ನೋಡಾಕಂದ್ರೆ ಶಿ ವಾಸ್ ಯಂಗ್ ಗುಡ್ ಲುಕಿಂಗ್ ವುಮೆನ್ ಹೂ ಹ್ಯಾಡ್ ಬೀನ್ ಫೌಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಯಾರು ಆ ಒಂದು ಜನ್ಮ ನೀಡಿ ಆ ಓಣಿಯಲ್ಲಿ ಬಿದ್ದಿರ್ತಾರಲ್ಲ, ಆ ಬಿದ್ದಂಥ ಹೆಣ್ಮಗಳು ಯಾವ ರೀತಿ ಅಂತ ಇದ್ಲು ಅಂತಂದ್ರೆ ಶಿ ವಾಸ್ ಗುಡ್ ಲುಕಿಂಗ್ ವುಮೆನ್, ಭಾಳ ಚೆನ್ನಾಗಿದ್ಲು. ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್. ಆಕೆ ಸಾಯೋಕ್ಕಿಂತ ಮುಂಚೆ ಆಕೆ ಬಹಳ ದೂರದಿಂದ ನಡ್ಕೊಂಡು ಬಂದಿದ್ಲು ಅನ್ನುವಂಥ ಒಂದು ವಾಸ್ತವಿಕತೆಯನ್ನು ಆಕೆ ಬಿದ್ದಿದ್ದ ರೀತಿ ತೋರಿಸ್ಕೊಡ್ತೈತಿ. ಯಾಕಂದ್ರೆ ಅಷ್ಟು ದಣಿವಿನಿಂದ ಆಕೆ ತನ್ನ ಪ್ರಾಣವನ್ನು ಬಿಟ್ಟಿರ್ತಾಳೆ. ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್. ಹರ್ ಶೂಸ್ ಹ್ಯಾಡ್ ಬೀನ್ ಟಾರ್ನ್ ಟು ಪೀಸಸ್. ಆಕೆ ಧರಿಸಿಕೊಂಡಂತಹ ಬೂಟುಗಳು ಏನಾಗ್ಬಿಟ್ಟಿದ್ದು, ಪೀಸ್ ಆಗಿಬಿಟ್ಟಿದ್ದು, ಅಷ್ಟರ ಮಟ್ಟಿಗೆ ಹರಿದೋಗಿದ್ದು. ಇಟ್ ಶೋಸ್ ಅಸ್ ಶಿ ವಾಕ್ಡ್ ಫ್ರಾಮ್ ಲಾಂಗ್ ಡಿಸ್ಟೆನ್ಸ್, ಅಂದ್ರೆ ಆಕೆ ಬಹಳ ದೂರದಿಂದ ಬಂದಿದ್ಲು ನಡ್ಕೊಂಡ ಅನ್ನುವಂಥದ್ದನ್ನು ಇದು ತೋರಿಸ್ಕೊಡ್ತೈತಿ. ವೇರ್ ಶಿ ಹ್ಯಾಡ್ ಕಮ್ ಫ್ರಾಮ್ ಆರ್ ವೇರ್ ಶಿ ಹ್ಯಾಡ್ ಬೀನ್ ಗೋಯಿಂಗ್ ನೋಬಡಿ ನ್ಯೂ. ಆಕೆ ಎಲ್ಲಿಂದ ಬಂದಿದ್ಲು ಅಥವಾ ಆಕೆ ಎಲ್ಲಿ ಹೊಂಟಿದ್ಲು ಅನ್ನೋದು ಯಾರಿಗೂ ಗೊತ್ತಾಗಿರಲಿಲ್ಲ. ದಿಸ್ ಈಸ್ ಆಲ್ ಅಬೌಟ್ ಸೆಕೆಂಡ್ ಪ್ಯಾರಾಗ್ರಾಫ್. ಸೊ ನೆಕ್ಸ್ಟ್ ವಿ ಆರ್ ಮೂವ್ ವಿತ್ ಥರ್ಡ್ ಆ್ಯಂಡ್ fourth paragraph. The baby cried loudly.
If he could have known that he was now an orphan of a poor house, it is likely that he would have cried still louder. What the third paragraph propose us? ಏನು ಹೇಳ್ತೈತಿ ಅಥವಾ ಏನು ಹೇಳಲ್ಪಡ್ತೈತಿ ಥರ್ಡ್ ಪ್ಯಾರಾಗ್ರಾಫ್ ಅಂದ್ರೆ ದ ಬೇಬಿ ಕ್ರೈಡ್ ಲೌಡ್ಲಿ if would have cried more loudly if it had known that it was going to the poor house. ಈಗ ಮಗು ಫುಲ್ ಜೋರು ಅಳಕ್ಕೆ ಹತ್ಬಿಟ್ಟಿತ್ತು. ಯಾಕಂದ್ರೆ ಅದಕ್ಕೆ ಕಾರಣನೇ ಗೊತ್ತಿಲ್ಲ. ನಾ ಪೂವರ್ ಹೌಸ್ ಒಳಗೆ ಬೆಳೆಯಾಕತ್ತೇನಿ, ನಂಗೆ ತಾಯಿ ಇಲ್ಲ, ನಾ ಒಬ್ಬ ಅನಾಥ ಅನ್ನುವಂಥ ಯಾವುದೇ ಕಲ್ಪನೆಯೂ ಆ ಮಗುವಿಗೆ ಇರಲಿಲ್ಲ. ಯಾಕಂದ್ರೆ ಅದು ಹಸುಳೆ ಇತ್ತು, ಇನ್ನು ಮಗು ಇತ್ತು. ಸೊ ಅದು ಎಲ್ಲ ಮಕ್ಕಳ ಥರ ನ್ಯಾಚುರಲ್ ಆಗಿ ಜೋರಂಗೆ ಅಳ್ಳಾಕೆ ಸ್ಟಾರ್ಟ್ ಮಾಡಿತ್ತು ಆ ಒಂದು ಹುಟ್ಟಿದಂಥ ಮಗು. ದೇ ಕಾಲ್ಡ್ ಹಿಮ್ ಒಲಿವರ್ ಟ್ವಿಸ್ಟ್. ಅಲ್ಲಿ ಪೂವರ್ ಹೌಸ್ ಒಳಗೆ ಇರ್ತಕ್ಕಂಥ ವ್ಯಕ್ತಿಗಳು ಏನಂತ ಕರೆದ್ರು ಅಂತಂದ್ರೆ ದೇ ಕಾಲ್ಡ್ ಹಿಮ್ ಒಲಿವರ್ ಟ್ವಿಸ್ಟ್, ಅ ನೇಮ್ ಇನ್ವೆಂಟೆಡ್ ಬೈ ಮಿಸ್ಟರ್ ಬಂಬಲ್ ದ ಟೌನ್ ಬಿಡಲ್. Because he could not think of any other, Mr. Bumble had full authority over the people of the poor house. He thought himself a very great man indeed. He starved and ill-treated the children under his care. Oliver's 9th birthday found him a pale, thin child who had hardly known as a kind word or met with a kindly look. His only friends were his little companions in misery. But in the end, they brought him trouble. They persuaded him to ask for more. In the fourth paragraph, what happened here? However, the boy was named Oliver Twist. Mr. Bumble had full authority under his care. On his 9th birthday, Oliver never heard a kind word or met with a kind look. His little companions who were in misery were his friends, but at last they put Oliver in trouble by persuading him to ask more. ಇಲ್ಲಿ ಪೂವರ್ ಹೌಸ್ ಒಳಗೆ ಆ ಒಲಿವರ್ನನ್ನು ಆ ಒಂದು ಮಗುವಿಗೆ ಒಲಿವರ್ ಅನ್ನುವಂತಹ ಹೆಸರನ್ನು ಕೊಡ್ತಾರೆ. ಒಲಿವರ್ ಅನ್ನುವಂಥ ಹೆಸರನ್ನು ಇಡ್ತಾರೆ. ಆ ಒಂದು ಒಲಿವರ್ ಅನ್ನುವಂಥ ಹೆಸರು ಯಾರಿಂದ ಇಡಲ್ಪಟ್ಟಿರ್ತೈತಿ ಅಂತಂದ್ರೆ ಮಿಸ್ಟರ್ ಬಂಬಲ್ ಅನ್ನುವಂಥವ್ರು. ಈ ಮಿಸ್ಟರ್ ಬಂಬಲ್ ಅನ್ನುವಂಥವ್ರು ಏನಾಗಿರ್ತಾರೆ, ಹಿ ವಾಸ್ ಅ ಟೌನ್ ಬಿಡಲ್ ಮೀನ್ಸ್ ಆ್ಯನ್ ಆಫೀಸರ್ ಅಂತೇಳಿ ಕರಿತೀವಿ. ಅಧಿಕಾರಿಯಾಗಿದ್ದರು. ಯಾವುದರ ಅಧಿಕಾರಿಯಾಗಿದ್ದರು ಅಂತಂದ್ರೆ ಹಿ ವಾಸ್ ದ ಬಿಡಲ್ ಆಫ್ ಪೂವರ್ ಹೌಸ್. ಆತ ಪೂವರ್ ಹೌಸ್ನ ಅಧಿಕಾರಿಯಾಗಿದ್ದರು. ಬಿಕಾಸ್ ಹಿ ಕುಡ್ ನಾಟ್ ಥಿಂಕ್ ಆಫ್ ಎನಿ ಅದರ್. ಆತ ಯಾರ ಬಗ್ಗೆನೂ ಏನು ಮಾಡ್ತಿರ್ಲಿಲ್ಲ, ವಿಚಾರ ಮಾಡ್ತಿರಲಿಲ್ಲ. ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ ಓವರ್ ದ ಪೀಪಲ್ ಆಫ್ ಪೂವರ್ ಹೌಸ್. ಇವರು ಆ ಪೂವರ್ ಹೌಸಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿದ್ರು. ಯಾರು? ಮಿಸ್ಟರ್ ಬಂಬಲ್. ಹಿ ಥಾಟ್ ಹಿಮ್ಸೆಲ್ಫ್ ಅ ಗ್ರೇಟ್ ಮ್ಯಾನ್ ಇಂಡೀಡ್. ಆತ ವಾಸ್ತವಿಕವಾಗಿ ಯಾವ ರೀತಿ ವಿಚಾರ ಮಾಡ್ತಿದ್ದ ಅಂತಂದ್ರೆ ಐ ಆಮ್ ದ ಓನ್ಲಿ ಗ್ರೇಟೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅನ್ನುವಂಥದ್ದು. ಅಂದ್ರೆ ಈ ಜಗತ್ತೊಳಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಗ್ರೇಟ್ ಪರ್ಸನ್ ಇಲ್ಲ, ನಾನು ಒಬ್ಬ ಗ್ರೇಟ್ ಅನ್ನುವಂತಹ ವಿಚಾರ ಅವನಲ್ಲಿ ಇತ್ತು. ವಾಸ್ತವಿಕವಾಗಿ ಆತ ತೋರಿಸ್ಕೊಳ್ತಿದ್ದ ಹಂಗೆ. ಹಿ ಸ್ಟಾರ್ವ್ಡ್ ಆ್ಯಂಡ್ ಇಲ್ ಟ್ರೀಟೆಡ್ ದ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್. ಹಿ ಸ್ಟಾರ್ವ್ಡ್ ಮೀನ್ಸ್ ಉಪವಾಸ. ಅಲ್ಲಿ ಗೋ ವಿತೌಟ್ ಫುಡ್ ಅನ್ನುವಂಥ ಮೀನಿಂಗನ್ನು ಕೊಡ್ತೈತಿ. ಅಂದ್ರೆ ಉಪವಾಸ ಕೆಡುತ್ತಿದ್ದ ಹುಡುಗರನ್ನ, ಉಪವಾಸನ ಇರಾಕ್ ಬಿಡ್ತಿದ್ದ, ಅವರಿಗೆ ಸರಿಯಾಗಿ ಊಟವನ್ನು ಕೊಡ್ತಿರ್ಲಿಲ್ಲ. ಆಮೇಲೆ ಇಲ್ ಟ್ರೀಟೆಡ್ ದ ಚಿಲ್ಡ್ರನ್, ಸರಿಯಾಗಿ ಟ್ರೀಟ್ ಮಾಡ್ತಿರ್ಲಿಲ್ಲ. ಅಂಡರ್ ಹಿಸ್ ಕೇರ್, ಅವನ ಒಂದು ಸಪರ್ದಿಯಲ್ಲಿ ಬರುವಂಥ ಎಲ್ಲ ಮಕ್ಕಳಿಗೂ ಆತ ಇದೇ ರೀತಿ ನಡೆಸ್ಕೊತಿದ್ದ. ಒಲಿವರ್ಸ್ 9th birthday ಫೌಂಡ್ ಹಿಮ್ ಅ ಪೇಲ್ ಥಿನ್ ಚೈಲ್ಡ್ ಹೂ ಹ್ಯಾಡ್ ಹಾರ್ಡ್ಲಿ ನೌನ್ ಅ ಕೈಂಡ್ ವರ್ಡ್ ಆರ್ ಮೆಟ್ ವಿತ್ ಅ ಕೈಂಡ್ಲಿ ಲುಕ್. ಒಲಿವರ್ದ 9th birthday ಬಂತು ಅಂದ್ರೆ 9 ವರ್ಷದ ಹುಡುಗನಾದರೂ ಸಹಿತ ಒಂದು ದಿನ ಏನು ಮಾಡಲಿಲ್ಲ, ಹಿ ಡಿಡಂಟ್ ಫೈಂಡ್ ಅ ಕೈಂಡ್ಲಿ ವರ್ಡ್ ಆರ್ ಕೈಂಡ್ ಲುಕ್. ಅವನ ಮ್ಯಾಲೆ ಒಂದು ಕರುಣೆಯ ನೋಟನೂ ಬೀರಲಿಲ್ಲ, ಅವನ ಜೊತೆಗೆ ಒಂದು ಕರುಣೆಯ ಮಾತನ್ನು ಈತ ಆಡ್ತಿರ್ಲಿಲ್ಲ. ಮಿಸ್ಟರ್ ಬಂಬಲ್ ಏನಿದ್ದ, ಹಿ ವಾಸ್ ವೆರಿ ಸ್ಟ್ರಿಕ್ಟ್ ಮ್ಯಾನ್ ಆ್ಯಂಡ್ ಹಿ ಥಿಂಕ್ ಅಬೌಟ್ ಹಿಮ್ಸೆಲ್ಫ್ ಓನ್ಲಿ. ಹಿ ಡಿಡಂಟ್ ಥಿಂಕ್ ಅಬೌಟ್ ಅದರ್ಸ್. ಅವ ಯಾರ ಬಗ್ಗೆನೂ ಚಿಂತೆ ಮಾಡ್ತಿರ್ಲಿಲ್ಲ. ಹಿ ಜಸ್ಟ್ ಥಿಂಕ್ ಆಫ್ ಹಿಮ್ ಓನ್ಲಿ. ಹಿ ವಾಸ್ ಮೋಸ್ಟ್ ಸೆಲ್ಫಿಶ್ ಇನ್ ದ ವರ್ಲ್ಡ್. ಅವ ಭಾಳ ಏನಿದ್ದ ಅಂತಂದ್ರೆ ಸೆಲ್ಫಿಶ್ ಇದ್ದ. ಯಾರು? ಮಿಸ್ಟರ್ ಬಂಬಲ್. ಎಲ್ಲ ತನಗ ಆಗಲಿ ಅನ್ನುವಂಥ ಭಾವನೆ ಯಾರಿಗಿತ್ತು ಅಂತಂದ್ರೆ ಮಿಸ್ಟರ್ ಬಂಬಲ್ಗಿತ್ತು. ಒಲಿವರ್ಸ್ 9th birthday ಬಂದರೂ ಸಹಿತ ಆತ ಹೆಂಗಿದ್ದ ಒಲಿವರ, ಪೇಲ್ ತಿನ್ ಚೈಲ್ಡ್ ಅಂತಂದ್ರೆ ಬಹಳ ತೆಳ್ಳನೆಯ ಒಬ್ಬ ಹುಡುಗ ಇದ್ದ. ಊಟನ ಕೊಡ್ತಿರ್ಲಿಲ್ಲ, ಮತ್ತು ಅವ್ನಿಗೆ ಎಲ್ಲಿ ಪೌಷ್ಟಿಕತೆ ದೊರಿಬೇಕು, ಆತ ಬಹಳ ತೆಳ್ಳನೆ ಹುಡುಗ ಆಗಿದ್ದ. ಸೊ ಅವನಿಗೆ 9th birthday ಬಂದ್ರೂ he was never met with a kind word or kindly look.
ಆ ಒಂದು ಕರುಣೆಯ ನೋಟವಾಗಲಿ ಕರುಣೆಯ ಪದಗಳಾಗಲಿ ಅವನ ಬಾಯಿಂದ ಯಾವತ್ತೂ ಬರ್ತಿರಲಿಲ್ಲ. ಯಾರ ಬಾಯಿಂದ? ಮಿಸ್ಟರ್ ಬಂಬಲ್ ಅವರ ಬಾಯಿಂದ. ಹಿಸ್ ಓನ್ಲಿ ಫ್ರೆಂಡ್ಸ್ ವರ್ ಹಿಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮೈಸರಿ. ಅವನ ದುಃಖದಲ್ಲಿ ಅವನ ಜೊತೆ ಆಗಿರೋರು ಯಾರು ಅಂತಂದ್ರೆ, ಅತಿಯಾದ ದುಃಖದಲ್ಲಿ ಜೊತೆ ಆಗಿರೋರು ಯಾರು ಅಂತಂದ್ರೆ ಅವ್ನ ಲಿಟಲ್ ಫ್ರೆಂಡ್ಸ್, ಏನೋ ಒಂಥರ ಅನಾಥರಾಗಿ ಬಂದಿರ್ತಾರಲ್ಲ, ದ್ಯಾಟ್ ಫ್ರೆಂಡ್ಸ್ ಓನ್ಲಿ ಹೀಸ್ ಲಿಟಲ್ ಕಂಪ್ಯಾನಿಯನ್ಸ್, ಅವನ ಜೊತೆಗಾರರು ಆಗಿದ್ದರು. ಬಟ್ ಇನ್ ದ ಎಂಡ್ ದೇ ಬ್ರೌಟ್ ಹಿಮ್ ಟ್ರಬಲ್. ಆದ್ರೆ ಆ ವ್ಯಕ್ತಿಗಳ ಏನು ಮಾಡ್ತಾರೋ ಅಂತಂದ್ರೆ ಅವನನ್ನು ತೊಂದರೆಗೆ ಸೀಲಿಗೆ ಹಾಕಿಸ್ತಾರೆ. ಏನು ತೊಂದರೆ ಆಗಿತ್ತು? ದೇ ಪರ್ಸ್ಯೂಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಏನು ನೀ ಕನ್ವಿನ್ಸ್ ಮಾಡು, ಅವನನ್ನು ಇವ್ರು ಕನ್ವಿನ್ಸ್ ಮಾಡ್ತಾರೇನು, ಇನ್ನೊಂದು ಚೂರು ನಮ್ಗೆ ಆಹಾರವನ್ನು ಕೊಡಿಸೋ ಪ್ರಯತ್ನ ಮಾಡು. ದಿ ಪರ್ಸ್ವೇಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಏನನ್ನು ಕೇಳು, ಹೆಚ್ಚಿಗೆ ಕೇಳು ಇನ್ನೊಂದು ಸ್ವಲ್ಪ ಅನ್ನುವಂಥದ್ದನ್ನು ಆ ವ್ಯಕ್ತಿಗಳು ಹೇಳ್ತಾರೆ. ಅಂದರೆ ನೀನ ಕನ್ವಿನ್ಸ್ ಮಾಡು, ನೀನ ಕೇಳು ಅಂಥೇಳಿ ಒಲಿವರಿಗೆ ಇವ್ರು ಏನು ಮಾಡ್ತಾರೆ, ಮನವೊಲಿಸ್ತಾರೆ ಉಳಿದ ಕಂಪ್ಯಾನಿಯನ್ಸ್. ಅದರಿಂದ ಏನಾಗ್ತೈತಿ, ವಾಟ್ ವಿಲ್ ಹ್ಯಾಪನ್ ಆಸ್ ದಿಸ್ ರೀಸನ್ ವಿ ವಿಲ್ ಡಿಸ್ಕಸ್ ವಿತ್ the next paragraph in the next class. Dear students, I hope you understand these paragraphs very well. So stay safe, stay home. Thank you. He is Mr. Bumble. Thank you so much, dear students.